ಕುಡಿಯಕ್ಕೆ ಮರೀಚಿಕೆಯಾದ ಶುದ್ಧ ನೀರು. ಕೆಲವು ದಿನಗಳಿಂದ ಚಿಕ್ಕಮಗಳೂರು ನಗರಕ್ಕೆ ಕುಡಿಯುವ ನೀರು ಶುದ್ಧಗೊಳಿಸುವ ಎಸ್ಟಿಪಿ ಪ್ಲಾಂಟ್ ನಿರ್ವಹಣೆ ಇಲ್ಲದೆ ಸ್ಥಗಿತಗೊಂಡಿತ್ತು. ಜನರು ತೊಂದರೆ ಅನುಭವಿಸುತ್ತಿದ್ದಾರೆ ಎಂದು ಭೂಮಿಕಾ ಟಿವಿ ವರದಿ ಮಾಡಿತ್ತು. ಆದರೆ ಹಲವು ದಿನ ಕಳೆದರೂ ನಗರಸಭೆ, ಜಿಲ್ಲಾಡಳಿತ ಇದರ ಬಗ್ಗೆ ಅಗತ್ಯ ಕ್ರಮ ವಹಿಸದೆ ಇನ್ನೂ ನಗರಕ್ಕೆ ಅದೇ ಕೊಳಚೆ ನೀರು ಸರಬರಾಜು ಮಾಡುತ್ತಿದ್ದು, ಜನ ಇನ್ನಷ್ಟು ದಿನ ಇದೇ ಕೊಳಚೆ ನೀರು ಕುಡಿಯುವ ಶಿಕ್ಷೆ ಅನುಭವಿಸಬೇಕು ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಗರದ ಶಾಂತಿನಗರ, ಶಂಕರಪುರ, ವಿಜಯಪುರ, ಹಿರೇಮಗಳೂರು, ಕಲ್ಯಾಣನಗರ ಹಾಗೂ ಇನ್ನೂ ಹಲವು ವಾರ್ಡ್ಗಳಲ್ಲಿ ಜನ ಕುಡಿಯುವ ನೀರಲ್ಲದೆ ಸ್ನಾನಕ್ಕೂ ಪಾತ್ರೆ, ಬಟ್ಟೆ ತೊಳೆಯಲು ಶುದ್ಧಗಂಗಾ ಘಟಕವನ್ನು ಅವಲಂಬಿಸಬೇಕಾಗಿದೆ. ದಿನಂಪ್ರತಿ ನೀರಿಗೆ ಹಣ ತೆತ್ತು ಮನೆಗಳಿಗೆ ನೀರಿನ ವ್ಯವಸ್ಥೆ ಮಾಡಿಕೊಳ್ಳಬೇಕಾಗಿದೆ. ಕೂಡಲೇ ಸರಿಯಾದ ಶುದ್ಧ ನೀರಿನ ವ್ಯವಸ್ಥೆ ಮಾಡಿಕೊಡಿ ಎಂದು ವಿಜಯಪುರ ವಾರ್ಡ್ನ ನಿವಾಸಿಗಳು ಆಗ್ರಹಿಸಿದರು. ಇದು ನೀವೀಗ ನೋಡಿದಾಗೆ ನಲ್ಲಿಲಿ ಟ್ಯಾಂಕಲ್ಲಿ ನೀರು ಬರ್ತಾ ಇರೋದು ನೋಡಿದ್ದೀರಾ? ಎಷ್ಟು ಕಲ್ಲರಾಗಿ ಬರ್ತಾ ಇದೆ ಅಂತ ಅಂದರೆ ಅದು ಮಣ್ಣನ್ನು ಕದರಿ ಕಳಿಸ್ತಾ ಇದ್ದಾರೋ ಅಥವಾ ಕೆಸರು ನೀರೇ ಇಲ್ಲಿಗೆ ಬರ್ತಾ ಇದೆಯೋ ಗೊತ್ತಾಗ್ತಾ ಇಲ್ಲ. ಇದನ್ನು ನೀವು ಕುಡಿಯೋಕ್ಕೆ ಅಂತ ಕೇಳಿದ್ರಿ, ಕುಡಿಯೋದಲ್ಲಿ ಸ್ನಾನ ಮಾಡೋಕ್ಕೆ ಮನಸ್ಸು ಬರ್ತಾ ಇಲ್ಲ. ಮಕ್ಕಳೆಲ್ಲ ಹೋಗಿ ವಾರಕ್ಕೆ 2 ದಿನ ಅಥವಾ 3 ದಿನ ತೋಟದಲ್ಲಿ ಸ್ನಾನ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇದನ್ನು ಹೇಗೆ ಉಪಯೋಗಿಸ್ಬೋದು ನೋಡಿ. ಇದಕ್ಕೆ ಸಂಬಂಧಪಟ್ಟವ್ರು ಏನು ಹೇಳ್ತಾರೆ ಏನು ಅಂತ ನಮಗೆ ಗೊತ್ತಿಲ್ಲ. ಕುಡಿಯೋಕ್ಕಾಗಲಿ ಯಾವುದಕ್ಕಾಗಲಿ ಬಳಸೋಕ್ಕಾಗ್ತಿಲ್ಲ. ಈ ಶುದ್ಧಗಂಗಾ ಆ ಥರ ನಾವು ಬೇರೆ ಕಡೆಯಿಂದ ನೀರು ತರ್ತಾ ಇದ್ದೀವಿ. ಅದೇನು ಸಂಬಂಧಪಟ್ಟವ್ರು ಬಂದು ಒಂದು ಸ್ವಲ್ಪ ಕ್ಲಿಯರ್ ಮಾಡಬೇಕು ಅಂತ ನಿಮ್ಮಲ್ಲಿ ಮನವಿ ಮಾಡ್ಕೊತೀವಿ. ನಾನು ಚಿಕ್ಕಮಗಳೂರು ವಾಸಿ, ವಿಜಯಪುರ ಎಕ್ಸ್ಟೆನ್ಷನ್. ಒಂದು ವಾರದಿಂದ ಯಗಚೆ ನೀರಿನಿಂದ ಸಂಪೂರ್ಣವಾಗಿ ಕೊಳಚೆ ನೀರು ಬರುತ್ತಾ ಇದೆ. ಇದು ನಮ್ಮ ಕುಡಿಯಲು ಸಾಧ್ಯವೇ ಆಗುತ್ತಿಲ್ಲ. ಆದ್ದರಿಂದ ಸೂಕ್ತ ಕಾರಣದೊಂದಿಗೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ನಾನು ಕೇಳಿಕೊಳ್ಳುತ್ತೇನೆ. ದಿನಂಪ್ರತಿ ನೀರಿನ ತೊಟ್ಟಿ ಹಾಗೂ ಸಿಂಟೆಕ್ಸ್ ಟ್ಯಾಂಕ್ಗಳನ್ನು ತೊಳೆದಿಟ್ಟರು ನೀರು ಬಂದ ತಕ್ಷಣ ಅದರ ತುಂಬ ಕೊಳಚೆ ನೀರು ತುಂಬಿದ್ದು ಉಪಯೋಗಿಸಲು ಬಹಳ ಕಷ್ಟವಾಗುತ್ತಿದೆ ಎಂದು ತಮ್ಮ ಅಳಲು ತೋಡಿಕೊಂಡರು. ಮೊದಲೆಲ್ಲ ಸ್ವಲ್ಪ ಬರೀ ಕೆಂಪಿಗೆ ಬರ್ತಾ ಇತ್ತು. ನಾವು ಮಳೆಗಾಲ ಅಂದ್ಕೊಂಡು ಸ್ವಲ್ಪ ಕಲರ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ವಿ. ಆದರೆ ಈ ಕಲರ್ ಬರ್ತಿರೋದು ನೋಡ್ಬಿಟ್ಟು ಇತ್ತೀಚೆಗೆ ಟ್ಯಾಂಕ್ ತೊಳೆಯೋದನ್ನೂ ಬಿಡಬೇಕು. ಈಗ ಪ್ರತಿ ವಾರಕ್ಕೊಂದ್ಸರಿ ತೊಳೆದ್ರೂ ಅದೇ ಬಣ್ಣ ಆಗೋಗಿದೆ. ವೈಟ್ ಕಲರು ಕೆಂಪಾಗಿ ಹೋಗ್ಬಿಟ್ಟಿದೆ. ಈಗ ಕುಡಿಯೋಕ್ಕೆಲ್ಲ ಈಗ ಬೋರ್ವೆಲ್ ಹುಡ್ಕೊಂಡು ಅಥವಾ ಶುದ್ಧಗಂಗಾ ಅಂತೆಲ್ಲ ಮಾಡಿದ್ರೆ ಶುದ್ಧಗಂಗಾ ಅದನ್ನ ತರ್ತಾ ಇದ್ದೀವಿ. ಇದನ್ನ ಕುಡಿಯೋದಕ್ಕೆಲ್ಲಿ ಉಪಯೋಗಿಸೋದಕ್ಕೂ ಆಗ್ತಾ ಇಲ್ಲ. ಸ್ನಾನ ಮಾಡಕ್ಕೆ ಮೊದಲೆಲ್ಲ ಇದನ್ನ ಕುಡಿತಾ ಇದ್ವಿ. ನಾರ್ಮಲ್ ಫಿಲ್ಟ್ರಿಗೆ ಹಾಕೊಂಡು ಕುಡಿತಾ ಇದ್ವಿ ಮೊದಲು. ಈಗ ಇತ್ತೀಚೆಗೆ ಅದನ್ನ ಫಿಲ್ಟರ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಅಷ್ಟು ಅಸಹ್ಯವಾಗಿ ಬರ್ತಾ ಇದೆ. ನೋಡಿದಿರಲ್ಲ ನೀವು. ನಗರಸಭೆ ಇನ್ನಾದರೂ ಎಚ್ಚೆತ್ತು ಯುಜಿಡಿ ನೀರು ಎಗಚಿಗೆ ಸೇರುವುದನ್ನು ತಪ್ಪಿಸಿ ಎಸ್ಟಿಪಿ ಪ್ಲಾಂಟ್ ಅನ್ನು ಆದಷ್ಟು ಬೇಗ ದುರಸ್ತಿಗೊಳಿಸಿ ನಗರದ ಜನತೆಗೆ ಶುದ್ಧ ನೀರನ್ನು ಒದಗಿಸಲಿ ಎಂಬುದೇ ಭೂಮಿಕಾ ಟಿವಿಯ ಆಶಯ.